ನೀಟ್ 2025 ರಿಸಲ್ಟ್ ಬಂದಾಯ್ತು. ನೀವೆಲ್ಲರೂ ಈಗ ವೇಟ್ ಮಾಡ್ತಾ ಇರೋದು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಕೌನ್ಸಿಲಿಂಗ್ ಅಲ್ಲಿ ನಮ್ಮ ಕಟ್ ಆಫ್ ಎಷ್ಟು ನಿಲ್ತದೆ, ಈ ಎಲ್ಲ ಗೊಂದಲಗಳಿಂದ ನಾನು ಮುಕ್ತ ಮಾಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಅದಕ್ಕಿಂತ ಮುಂಚೆ ಈ ವಿಷಯವನ್ನ ಕೇಳಿ. ನೀಟ್ ಇನ್ನೊಂದು ವರ್ಷ ಡ್ರಾಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಿಮ್ಗಾಗಿ ನಾನ್ ಸಜೆಸ್ಟ್ ಮಾಡ್ತಾ ಇರೋದು ಇನ್ಸ್ಪೈರ್ ನೀಟ್ ಅಕಾಡೆಮಿ. ಇಲ್ಲಿರುವ ಎಲ್ಲ ಫ್ಯಾಕಲ್ಟಿಗಳು ಹೈಲಿ ಕ್ವಾಲಿಫೈಡ್ ಆಗಿದ್ದಾರೆ. ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಲು ಕೇವಲ ಒಂದೇ ಒಂದು ಅಕಾಡೆಮಿ ಯಾವುದಾದ್ರೂ ಇದ್ರೆ ಅದು ಇನ್ಸ್ಪೈರ್ ಅಕಾಡೆಮಿ. ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ನೀಡಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ ಅನ್ನು ಮಾಡಿಸಿಕೊಳ್ಳಿ. ಈಗ ವಿಡಿಯೋದ ಕಡೆ ಬರೋಣ. ಮುಖ್ಯವಾಗಿ ಇಲ್ಲಿ AIR ಅನ್ನ ಗಮನಿಸಿಕೊಳ್ಳಿ. ಈ AIR ಒಳಗಡೆ ನಿಮ್ದು ಏನಾದರೂ ರ್ಯಾಂಕ್ ಬಂದಿದ್ರೆ ಅಷ್ಟರ ಒಳಗಡೆ ಇದ್ರೆ ನಿಮಗೆ ಖಂಡಿತವಾಗಿ ಸೀಟ್ ಸಿಗುವಂತ ಚಾನ್ಸಸ್ ಈ ವರ್ಷ ಇರ್ತದೆ. ನೀವು ಮಾರ್ಕ್ಸ್ ಅನ್ನ ನಾನು ಅಪ್ರಾಕ್ಸಿಮೇಟ್ಲಿ ಹಾಕಿದ್ದೇನೆ. ಎಲ್ಲರೂ ಡಾಟಾವನ್ನ ಕಲೆಕ್ಟ್ ಮಾಡಿ ಒಂದು ಅಪ್ರಾಕ್ಸಿಮೇಟ್ ಡಾಟಾವನ್ನ ಹಾಕಿರ್ತೇನೆ. ಆದರೆ ನೀವು ಕನ್ಸಿಡರ್ ಮಾಡಬೇಕಾದದ್ದು ಆಲ್ ಇಂಡಿಯಾ ರ್ಯಾಂಕ್ ಅನ್ನ ಕನ್ಸಿಡರ್ ಮಾಡಿ. ಇಷ್ಟರ ಒಳಗೆ ನಿಮ್ಮ ರ್ಯಾಂಕ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ 1G ಕ್ಯಾಟಗರಿಯಲ್ಲಿ 94,990 ರ್ಯಾಂಕ್ ಒಳಗಡೆ ನಿಮ್ದು ಏನಾದರೂ ಬರ್ತಾ ಇದ್ರೆ ಅಂದ್ರೆ 471 ಅಂಕ ಈ ವರ್ಷ ಕಟ್ ಆಫ್ ನಿಲ್ಬಹುದು 1G ಕ್ಯಾಟಗರಿಯಲ್ಲಿ ಅಂತ ನಾನು ಭಾವಿಸ್ತಿದ್ದೇನೆ. ಅದೇ ರೀತಿಯಲ್ಲಿ 2AG ಯಲ್ಲಿ ನೋಡಬಹುದು 95,285ಕ್ಕೆ ಕಟ್ ಆಫ್ ನಿಂತಿತ್ತು ಲಾಸ್ಟ್ ಇಯರ್. ನಿಮ್ದೇನಾದ್ರೂ 95,000ಕ್ಕಿಂತ ಒಳಗಡೆ ಇದ್ರೆ ಅಂದ್ರೆ 90,000ಕ್ಕಿಂತ ಒಳಗಡೆ ಇದ್ರೆ ಖಂಡಿತವಾಗಿ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗುವಂತ ಚಾನ್ಸಸ್ ಇರ್ತದೆ. ಅಕಸ್ಮಾತ್ 95ಕ್ಕಿಂತ ಒಳಗಡೆ ಇದ್ರೆ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಅಲಾಟ್ಮೆಂಟ್ ಆಗುವಂತ ಚಾನ್ಸಸ್ ಇರ್ತದೆ. ಈ ಎಲ್ಲವೂ ಡಿಪೆಂಡ್ ಆಗೋದು ಯಾವುದರಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ವರ್ಷ ಟಾಪರ್ಸ್ಗಳು ಎಷ್ಟು ಜನ ಇದ್ದಾರೆ, ಕರ್ನಾಟಕದಲ್ಲಿ ಕಾಂಪಿಟೇಟರ್ಸ್ಗಳು ಎಷ್ಟು ಜನ ಇದ್ದಾರೆ, ಈ ಎಲ್ಲ ಫ್ಯಾಕ್ಟರ್ಸ್ಗಳ ಮೇಲೆ ಈ ಒಂದು ಕಟ್ ಆಫ್ ಡಿಸೈಡ್ ಆಗ್ತದೆ. ಆದರೆ ಅಪ್ರಾಕ್ಸಿಮೇಟ್ಲಿ ಆಲ್ ಇಂಡಿಯಾ ರ್ಯಾಂಕ್ ಇರ್ತದಲ್ಲ, ಇದು ಪ್ರತಿ ವರ್ಷ ಅಷ್ಟೇ ಇರ್ತದೆ. ಆಲ್ಮೋಸ್ಟ್ ಆಗಿ ಭಾಳ ಏರುಪೇರ್ ಆದರೂ ಕೂಡ 5,000ದಿಂದ 10,000ದವರೆಗೆ ಏರ್ಪೇರ್ ಆಗ್ಬೋದು. ಭಾಳ ಗರಿಷ್ಠ ಅಂದರೂ 10,000ಕ್ಕಿಂತ ಜಾಸ್ತಿ ಆಗೋಕ್ಕೆ ಸಾಧ್ಯವಿಲ್ಲ. 10,000ದ ಒಳಗಡೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಜಾಸ್ತಿ ಏರ್ಪೇರ್ ಆಗ್ಬೋದು. ಅಂದರೆ ನೀವು ಖಾತ್ರಿ ಪಡಿಸ್ಕೊಳ್ಬೋದು ಲಾಸ್ಟ್ ಇಯರ್ ಆಲ್ ಇಂಡಿಯಾ ರ್ಯಾಂಕ್ ಒಳಗಡೆ ನಂದಿದೆ, ನನಗೆ ಈ ವರ್ಷ ಸೀಟ್ ಸಿಗ್ತದೆ ಅಂತ ನೀವು ಭಾವಿಸ್ಬೋದಾಗಿರುತ್ತೆ. ಮುಂದಿನದು 2BG ಕ್ಯಾಟಗರಿಯಲ್ಲಿ 87,000ದ ಒಳಗಡೆ ರ್ಯಾಂಕ್ ಇರಬೇಕಾಗ್ತದೆ ಲಾಸ್ಟ್ ಇಯರ್ ಕನ್ಸಿಡರ್ ಮಾಡಿದ್ರೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 475 ಈ ವರ್ಷ ನೀವು ಮಾರ್ಕ್ಸ್ನ ತೆಗೆದುಕೊಂಡಿರಬೇಕಾಗ್ತದೆ. ಅದೇ ರೀತಿಯಲ್ಲಿ ನೋಡ್ಬೋದು 3AG ಯಲ್ಲಿ ಕೂಡ 79,032ಕ್ಕೆ ಲಾಸ್ಟ್ ಇಯರ್ ಕಟ್ ಆಫ್ ನಿಂತಿತ್ತು. 3AG 3BG ಮತ್ತು ಜನರಲ್ ಕ್ಯಾಟಗರಿ ಈ ಮೂರದ್ದು ಒಂದು ಕಟ್ ಆಫ್ ಅನ್ನು ನೋಡ್ಕೊಂಡು ಹೋಗಿ. ಅಪ್ರಾಕ್ಸಿಮೇಟ್ಲಿ ಎಲ್ಲ ಕಟ್ ಆಫ್ಗಳು ಆಲ್ಮೋಸ್ಟ್ ಆಗಿ ಈಕ್ವಲ್ ಆಗಿದ್ದಾವೆ. ಇದರ ಒಂದು ಅಪ್ರಾಕ್ಸಿಮೇಟ್ ಮಾರ್ಕ್ಸ್ ಈ ವರ್ಷ ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ 480ಗೆ ಈ ಒಂದು ಮಾರ್ಕ್ಸ್ ರೇಂಜ್ ನಿಂತಿದೆ. ಅಂದರೆ 480ಗೆ ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಕಟ್ ಆಫ್ ನಿಲ್ಬೋದು ಅಂತ ನಾವು ಭಾವಿಸಬಹುದಾಗಿರುತ್ತೆ. ಮತ್ತು SCGಯಲ್ಲಿ ಕೂಡ ಗಮನಿಸಬಹುದು 2,26,619ಗೆ ಕಟ್ ಆಫ್ ನಿಂತಿದೆ. ಈ ಒಂದು ST ಮತ್ತು SC ಕ್ಯಾಟಗರಿಗಳಲ್ಲಿ ಪ್ರತಿ ವರ್ಷ ಈ ರ್ಯಾಂಕ್ ರೇಂಜ್ ಇರ್ತದಲ್ಲ, ಇದು ಭಾಳಷ್ಟು ಡಿಫರೆನ್ಸ್ ಕಂಡು ಬರ್ತದೆ. ನೀವು 2023ರ ಒಂದು ಕಟ್ ಆಫ್ ಅನ್ನು ನೋಡಿರ್ಬೋದು. ಅದರಲ್ಲಿ 2 ಲಕ್ಷದ ಒಳಗಡೆ ಇದ್ದರೆ ಮಾತ್ರ ಸಿಗ್ತಾ ಇತ್ತು. ಆದರೆ ಈ ಲಾಸ್ಟ್ ಇಯರ್ ನೋಡಿರ್ಬೋದು 2 ಲಕ್ಷದ ಮೇಲೆ ಇದ್ದವರೆಗೂ ಕೂಡ ಸೀಟ್ ಸಿಕ್ಕಿದೆ. ಆದ್ದರಿಂದ ಕರ್ನಾಟಕದಲ್ಲಿ SC ಕ್ಯಾಟಗರಿಗಳಲ್ಲಿ ಮತ್ತು ST ಕ್ಯಾಟಗರಿಗಳಲ್ಲಿ ಎಷ್ಟು ಜನ ಈ ವರ್ಷ ಕಾಂಪಿಟೇಟರ್ಸ್ಗಳಿದ್ದಾರೆ ಅನ್ನೋದು ಕೂಡ ಬಹಳಷ್ಟು ಮ್ಯಾಟ್ರ್ ಆಗ್ತದೆ. ಜನಸಂಖ್ಯೆ ಜಾಸ್ತಿ ಇದ್ರೆ ಅಂದರೆ ಕಾಂಪಿಟೇಟರ್ಸ್ಗಳು ಜಾಸ್ತಿ ಇದ್ರೆ ಈ ಒಂದು ರ್ಯಾಂಕ್ನಲ್ಲಿ 20,000ದಿಂದ 30,000ದ ಒಳಗೆ ಅಂದರೆ SC ಮತ್ತು ST ಕ್ಯಾಟಗರಿಯಲ್ಲಿ ಹೇಳ್ತಾ ಇರೋದು 20,000ದಿಂದ 30,000ದವರೆಗೂ ಕೂಡ ಈ ಒಂದು ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫರೆನ್ಸ್ ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ನೀವು ಗಮನಿಸಿ 1G ಕ್ಯಾಟಗರಿ, 2A ಕ್ಯಾಟಗರಿ, 2B ಕ್ಯಾಟಗರಿ, 3A ಕ್ಯಾಟಗರಿ, 3B ಕ್ಯಾಟಗರಿ ಮತ್ತು ಜನರಲ್ ಕ್ಯಾಟಗರಿ ಈ ಕ್ಯಾಟಗರಿಗಳಲ್ಲಿ ಅಪ್ರಾಕ್ಸಿಮೇಟ್ಲಿ ಆಲ್ ಇಂಡಿಯಾ ರ್ಯಾಂಕ್ ಪ್ರತಿ ವರ್ಷದಿಂದ ವರ್ಷಕ್ಕೆ ಭಾಳಷ್ಟು ಡಿಫ್ರೆನ್ಸ್ ಕಾಣೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಯಾಕಂದರೆ ಭಾಳಷ್ಟು ಡಿಫ್ರೆನ್ಸ್ ಆದರೂ ಕೂಡ 5,000ದಿಂದ 10,000ದ ಒಳಗೆ ಡಿಫರೆನ್ಸ್ ಆಗ್ತದೆ ಹೊರತು ಅದಕ್ಕಿಂತ ಜಾಸ್ತಿ ಆಗೋದಕ್ಕೆ ಸಾಧ್ಯವಿಲ್ಲ. ಈ ಒಂದು ವಿಷಯವನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಕೇವಲ ಯಾವುದೇ ಒಂದು ಕಟ್ ಆಫ್ ಅನ್ನು ನೋಡಿ ಕೇವಲ ನೀವು ನೋಡಬೇಕಾದದ್ದು ಆಲ್ ಇಂಡಿಯಾ ರ್ಯಾಂಕನ್ನು ಮಾತ್ರ ಗಮನಿಸಿ, ಅಲ್ಲಿರುವಂತಹ ಮಾರ್ಕ್ಸನ್ನು ಅಲ್ಲ. ಆದ್ದರಿಂದ ಕೇವಲ ಆಲ್ ಇಂಡಿಯಾ ರ್ಯಾಂಕನ್ನು ಇಟ್ಟುಕೊಂಡು ನಿಮಗೆ ಈ ಒಂದು ರ್ಯಾಂಕ್ ಒಳಗಡೆ ಇದೆಯಾ ಇಲ್ವಾ, ನಿಮ್ಮ ರ್ಯಾಂಕ್ ಈ ಒಂದು ರ್ಯಾಂಕ್ ಒಳಗಡೆ ಇದ್ದರೆ ನಿಮಗೆ ಈ ವರ್ಷವೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತದೆ. ಅಪ್ರಾಕ್ಸಿಮೇಟ್ಲಿ ನೀವೇನಾದರೂ ಬಾರ್ಡರ್ ಲೈನಲ್ಲಿದ್ದರೂ ಕೂಡ ನಿಮಗೆ ಲಾಸ್ಟ್ ರೌಂಡ್ ತನಕ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಖಂಡಿತವಾಗಿ ಸಿಗುವಂತಹ ಚಾನ್ಸಸ್ ಇರ್ತದೆ. ಇನ್ನೊಂದು ವಿಚಾರ ಏನಂದರೆ ಈ ವರ್ಷ 800 ಸೀಟ್ಗಳು ಜಾಸ್ತಿ ಆಗಬೇಕು ಅಂತ DME ಇದೆಯಲ್ಲ, ಅದು DME NMCಗೆ ಒಂದು ಪರ್ಮಿಷನನ್ನು ಕೇಳಿದೆ. ಅದರ ಬಗ್ಗೆ ಒಂದು ಪೂರ್ತಿಯಾದಂಥ ವಿಡಿಯೋನೇ ಮಾಡಿದ್ದೇನೆ. ಆ ವಿಡಿಯೋನ ನೀವು ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಬೋದಾಗಿರ್ತದೆ. ಆ ವಿಡಿಯೋನಲ್ಲಿ ನಾನು ಯಾವ ರೀತಿ ಈ ಸೀಟ್ಗಳು ಇನ್ಕ್ರೀಸ್ ಆಗ್ತವೆ ಅಂತ ಹೇಳಿದ್ದೇನೆ. ಆ ಒಂದು 800 ಸೀಟ್ಗಳು ಜಾಸ್ತಿ ಆದರೆ ಈ ಕಟ್ ಆಫ್ನಲ್ಲಿ ಏನು ಡಿಫರೆನ್ಸ್ ಆಗ್ತದೆ ಎಂಬುದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೇನೆ. ಅಕಸ್ಮಾತ್ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ ಆ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತೇನೆ.
ಮುಖ್ಯವಾಗಿ ಈ ರ್ಯಾಂಕನ್ನು ನೀವು ಕನ್ಸಿಡರ್ ಮಾಡಿಕೊಂಡು ಈಗ ಒಂದು ಖಚಿತಪಡಿಸ್ಕೊಳ್ಳಿ. ಇಲ್ಲಿಯವರೆಗೆ ನಾವು ಕೇವಲ ಒಂದು ಜನರಲ್ ಕ್ಯಾಟಗರಿಯನ್ನು ಕನ್ಸಿಡರ್ ಮಾಡಿದ್ದೆವು. ಈಗ ನಿಮ್ಮ ಕ್ಯಾಟಗರಿಯಲ್ಲಿ ನಿಮಗೇನಾದರೂ ರೂರಲ್ ರಿಸರ್ವೇಷನ್ ಇದ್ದರೆ ಅಂತಹ ಒಂದು ಸಂದರ್ಭದಲ್ಲಿ ನೀವು ಆಲ್ ಇಂಡಿಯಾ ರ್ಯಾಂಕ್ ಕಟ್ ಆಫನ್ನು ಲಾಸ್ಟ್ ಇಯರ್ ಯಾವ ರೀತಿ ನಿಂತಿತ್ತಂದು ನೋಡ್ಬೋದಾಗಿರ್ತದೆ. ಇಲ್ಲಿ 95,000ಕ್ಕೆ 1R ಕ್ಯಾಟಗರಿಯಲ್ಲಿ ನಿಂತರೆ 95,000ಕ್ಕೆ 3BR ಅಲ್ಲೂ ನಿಂತಿರುತ್ತದೆ. ಮತ್ತು 2AR ಅಲ್ಲಿ 98,000ದವರೆಗೆ ಕಟ್ ಆಫ್ ನಿಂತಿರ್ತದೆ. ಮತ್ತು 3AR ಅಲ್ಲಿ 89,000ಕ್ಕೆ ಕಟ್ ಆಫ್ ನಿಲ್ತದೆ. 3BR ಅಲ್ಲಿ 90,000ದ ಒಳಗಡೆ ಇರಬೇಕಾಗ್ತದೆ. GMRನಲ್ಲೂ ಕೂಡ 90,000ದ ಒಳಗಡೆ ಇರಬೇಕಾಗ್ತದೆ. ನೀವೇನಾದರೂ 3A 3B ಮತ್ತು GMಗೆ ಸಂಬಂಧಪಟ್ಟಿದ್ರೆ ಮೂರು ಕ್ಯಾಟಗರಿ ಕಟ್ ಆಫು ಆಲ್ಮೋಸ್ಟ್ ಈಕ್ವಲ್ ಆಗಿರ್ತದೆ. ಬಹಳ ಅಂದರೆ 1,000ದಿಂದ 2,000ದವರೆಗೆ ಡಿಫ್ರೆನ್ಸ್ ಇರ್ತದೆ. ಆದರೆ ನಿಮಗೆ ಏನಾದರೂ ನೀವು 3A ಕ್ಯಾಟಗರಿ ಅಥವಾ 3B ಕ್ಯಾಟಗರಿಯಲ್ಲಿದ್ದರೆ ನಿಮಗೆ ಈ ಬೆನಿಫಿಟ್ ಏನಂದರೆ, ನಿಮ್ಮ ಕ್ಯಾಟಗರಿಯಲ್ಲಿರುವಂತಹ ಸೀಟು ಅಂದರೆ ಈಗ ಒಂದು ಕಾಲೇಜನ್ನು ಕನ್ಸಿಡರ್ ಮಾಡಿ, BMC ಕಾಲೇಜ್ ಇದೆ ಅಂದ್ಕೊಳ್ಳಿ. BMC ಕಾಲೇಜಿನಲ್ಲಿ 3A ಅಲ್ಲಿ ಒಂದು ಸೀಟ್ ಇದೆ. ಆ ಸೀಟು GM ಅಲ್ಲಿ ಇಲ್ಲ. GM ಅಲ್ಲಿ ನಿಮಗೆ ಯಾವುದೇ ಸೀಟ್ಗಳಿರಲ್ಲ. 3A ಅಲ್ಲಿ ಸೀಟ್ ಇದೆ. ಅಂಥ ಸಂದರ್ಭದಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ಸು 3A ಅಲ್ಲಿ ಸಿಗುತ್ತದೆ. ನೀವು ಏನಾದರೂ ಪ್ರಿಯಾರಿಟಿ ಆರ್ಡರ್ನ BMC ಮೇಲೆ ಹಾಕಿದರೆ ಅಂಥ ಸಂದರ್ಭದಲ್ಲಿ ನಿಮಗೆ 3A ಒಂದು ಆಪರ್ಚುನಿಟಿ ಇರ್ತದೆ. ಮುಂದಿನದು ಕನ್ನಡ ಮೀಡಿಯಮಲ್ಲಿ ನೋಡ್ಬೋದು. ಕನ್ನಡ ಮೀಡಿಯಮಲ್ಲಿ ನೀವು ಯಾವುದೇ ಕ್ಯಾಟಗರಿಯಲ್ಲಿ ಇರ್ರಿ, ನಿಮ್ಮ ಒಂದು ರ್ಯಾಂಕ್ ಏನಾದರೂ 1,00,000ದ ಒಳಗಡೆ ಬಂದಿದ್ದರೆ ಖಂಡಿತವಾಗಿ ನಿಮಗೆ ಯಾವುದೇ ಟೆನ್ಷನ್ ತೆಗೆದುಕೊಳ್ಳುವಂತಹ ಅವಕಾಶವಿರೋದಿಲ್ಲ. ಯಾಕಂದರೆ ಕನ್ನಡ ಮೀಡಿಯಮಲ್ಲಿ ನೀವು ಗಮನಿಸ್ಬೋದು, ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ GMನ್ನು ಹಿಡ್ಕೊಂಡು 1,00,000ದ ಮೇಲ್ಗಡೆ ಇದ್ದರೂ ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ ಇರ್ತದೆ. ಅಂದರೆ 1,000 2,000ದ ಒಳಗಡೆ ಇದ್ದರೂ ಕೂಡ ಮೇಲ್ಗಡೆ ಖಂಡಿತವಾಗಿ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತದೆ. ನೀವು ಇಲ್ಲಿ ಗಮನಿಸ್ಬೋದು, 1K ಕ್ಯಾಟಗರಿಯಲ್ಲಿ 1,07,000ವರೆಗೆ ಸಿಕ್ಕಿದೆ. ಮತ್ತು 2AK ಯಲ್ಲಿ 1,20,000ವರೆಗೆ ಸಿಕ್ಕಿದೆ. 2BKಯಲ್ಲಿ 1,07,000ವರೆಗೆ, 3AKಯಲ್ಲಿ 1,05,000ವರೆಗೆ, 3BKಯಲ್ಲಿ 1,02,000ವರೆಗೆ, GMKಯಲ್ಲಿ 1,07,000ವರೆಗೆ. ಅಷ್ಟೇ ಅಲ್ಲದೆ SCKಯಲ್ಲಿ 2,57,000 ಮತ್ತು STKಯಲ್ಲಿ 2,52,000ವರೆಗೆ ಈ ಒಂದು ಕಟ್ ಆಫ್ ನಿಂತಿರ್ತದೆ. ನೀವೆಲ್ಲರೂ ಗಮನಿಸಬೇಕು, ಕನ್ನಡ ಮೀಡಿಯಂ ಏನಾದರೂ ರಿಸರ್ವೇಷನ್ ಇದ್ದರೆ ನಿಮಗೆ ಒಂದು ಬೋನಸ್ ಇದ್ದ ಹಾಗೆ ಬಹಳಷ್ಟು ಕಡಿಮೆ ಕಟ್ ಆಫ್ ಈ ಒಂದು ಕ್ಯಾಟಗರಿಗಳಲ್ಲಿ ಹೋಗ್ತದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಒಂದು ಮಾಹಿತಿಯನ್ನು ಹೇಳ್ತೇನೆ, ನೀವೇನಾದರೂ ಡ್ರಾಪನ್ನು ಮಾಡಬೇಕಾಗಿದ್ದರೆ ನೀವು ಇನ್ಸ್ಪೈರ್ ಅಕಾಡೆಮಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತದೆ. ನೀವೇನಾದರೂ ಡ್ರಾಪನ್ನು ಮಾಡಬೇಕಂತ ಅನ್ಕೊಂಡಿದ್ರೆ ನೀವು ಏನು ಮಾಡ್ಬೋದು ಅಂದರೆ ಇನ್ಸ್ಪೈರ್ ಅಕಾಡೆಮಿಯನ್ನು ಚೂಸ್ ಮಾಡ್ಬೋದಾಗಿರ್ತದೆ. ಯಾಕಂದರೆ ಪ್ರತಿಯೊಂದು ಕಾಲೇಜಿನಲ್ಲಿ ಬಹಳಷ್ಟು ಇನ್ಪುಟನ್ನು ಮಾಡ್ಕೊಳ್ತಾರೆ. ಆದರೆ ಈ ಒಂದು ನೀಟ್ ಅಕಾಡೆಮಿಯಲ್ಲಿ ಕೇವಲ 70 ಜನರ ಒಂದು ಇನ್ಪುಟನ್ನು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಪರ್ಸನಲ್ ಕನ್ಸರ್ನನ್ನು ತೋರಿಸ್ತಾರೆ. ನಿಮ್ಮ ಒಂದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ ಬಹಳಷ್ಟು ಅವರು ಒಂದು ಎಫರ್ಟನ್ನು ಹಾಕೋದ್ರಿಂದ ನೀವು ಆ ಕಾಲೇಜನ್ನು ಪ್ರಿಫರ್ ಮಾಡ್ಬೋದಾಗಿರ್ತದೆ. ಪೂರ್ತಿಯಾದಂಥ ಡೀಟೇಲ್ಸ್ಗಾಗಿ ನೀವು ಕೆಳಗೆ ಕೊಟ್ಟಿರುವಂಥ ಕಮೆಂಟ್ ಬಾಕ್ಸಲ್ಲಿ ನೀಡಿರುವಂಥ ನಂಬರ್ಗೆ ಕಾಲ್ ಮಾಡ್ಬೋದಾಗಿರ್ತದೆ. ಇದಿಷ್ಟಾಗಿತ್ತು ಈವರೆಗಿನ ಒಂದು ಕಟ್ ಆಫ್ನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.